ಆ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ, BN ಬಚ್ಚೇಗೌಡರು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು ಸಂಸದರು. ಹೀಗಾಗಿ ನಿಂತ್ಕತ್ತೀನಿ ಅಂದ್ರು ಟಿಕೆಟ್ ಕೊಡಲ್ಲ ಬಚ್ಚೇಗೌಡರು ಬಿಜೆಪಿಯಲ್ಲಿ. ಹೌದು, ಇಲ್ಲ ಅದಕ್ಕೆ ಹಿಂದೆ ಸರಿತೀನಿ. ನಿಂತ್ಕತ್ತೀನಿ ಅಂದ್ರು ಟಿಕೆಟ್ ಕೊಡಲ್ಲ, ರೂಲ್ಡ್ ಔಟ್. ಡಾಕ್ಟರ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್, ರಾಮಲಿಂಗಪ್ಪ, ಸಿಕಲ್ ರಾಮಚಂದ್ರ. ಡಾಕ್ಟರ್ ಸುಧಾಕರ್ ಈಗಾಗಲೇ ಓಡಾಡ್ತವ್ರೆ, ನಾನೇ ಕ್ಯಾಂಡಿಡೇಟ್ ಗೆಲ್ತೀನಿ ಅಂತ ಅವ್ರು ಆ ಕಡೆ ಕೇಳಿದವ್ರೆ. ಅಲೋಕ್ ವಿಶ್ವನಾಥ್ ನಾನು 4 ಸಾರಿ MLA, ನನ್ನ ಮಗ ಆಕ್ಟಿವ್ ಇದ್ದಾನೆ, ಹೌದು ಕೊಡಿ ಅಂತ ಅವ್ರು ಕೇಳ್ತಾವ್ರೆ. ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರು ಮತ್ತೆ ಚಿಕ್ಕಬಳ್ಳಾಪುರ ಅವರು ಆಯ್ಕೆ ಆಗಿದ್ದಾರೆ. ಸುಧಾಕರ್ ಅವ್ರದ್ದು ಹಿಂಗೆ ವಿರೋಧ ಇತ್ತು, ವಿಶ್ವನಾಥದ್ದು MT ಬಿದ್ದು ಅಂದ್ರೆ ನನ್ಗೆ ಆ ಗ್ಯಾಪಲ್ಲಿ ಆಗ್ಬಿಡ್ಲಿ ಅಂತ ಅವರು. ಹಂಗೆ ಸಿಕಲ್ ರಾಮಚಂದ್ರ ಶಿಡ್ಲಘಟ್ಟದಲ್ಲಿ ಬಿಜೆಪಿಯಿಂದ ಸ್ವತಂತ್ರ ವ್ಯಕ್ತಿ, ಬಿಸ್ನೆಸ್ ಮ್ಯಾನ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಅವರು ಎಸ್ ನೀವು ಹಂಗೆ ಮತ್ತೆ ಒಕ್ಕಲಿಗನ್ಗೆ ಕೊಡೋದಾದ್ರೆ ಸುಧಾಕರ್ಗೆ ವಿರೋಧ ಐತೆ, ಮತ್ತೆ ಅಲೋಕ್ಗೆ ಸುಧಾಕರ್ ವಿರೋಧ ಮಾಡ್ತಾರೆ ಅನ್ನೋದಾದ್ರೆ ನಾನು ಬೆಟರ್ ಕ್ಯಾಂಡಿಡೇಟ್ ಇದೆ, ನನಗೆ ಕೊಡಿ ಅಂತ ಕೊಟ್ರೆ ನಾನು ಮಾಡ್ತೀನಿ ಅನ್ನೋದು ಸಿಕಲ್ ರಾಮಚಂದ್ರ. ಅದು ಇದು ಈ ಆಲ್ಸೋ ಆಕ್ಟಿವ್. ಸೊ ಇದು ಕತೆ. ಇನ್ನು ಅಂತಿಮವಾಗಿ ಡಾಕ್ಟರ್ ಸುಧಾಕರ್ ಒಟ್ಟು ಸ್ಟ್ರಾಂಗ್ ಆಗಿದ್ದಾರೆ, ಮಾಡ್ತಾವ್ರೆ. ಸುಧಾಕರ್ ರಾಜಕೀಯವನ್ನ ಒಂಥರ ಕಾರ್ಪೊರೇಟ್ ಟೈಪೇ ಮಾಡ್ತೀವಿ ಅಂತ ಹೋದ್ರು. ಕಾರ್ಪೊರೇಟ್ ಅಲ್ಲ, ಕಾಲ್ ಚಪ್ಪಲಿ ಹಾಕೊಂಡು ಇಲ್ಲ ಚಪ್ಪಲಿ ಹಾಕಲ್ದೆ ಗ್ರೌಂಡಲ್ಲಿ ಓಡಾಡ್ಬೇಕು. ಅಣ್ಣ, ಅಕ್ಕ, ಅವ್ವ, ತಾಯಿ, 1000 ಕೋಟಿ ಇರೋ ವ್ಯಕ್ತಿಗೂ ಒಂದೇ ವೋಟ್ ವ್ಯಾಲ್ಯೂ, ಚಪ್ಪಲಿ ಒಲಿಯೋನ್ಗೆ ಒಂದೇ ವ್ಯಾಲ್ಯೂ. ಅಂದ್ರೆ ಅವರ ವೃತ್ತಿಯಿಂದ ಹಣದಿಂದ ಅಲಿಯಕ್ಕಾಗಲ್ಲ, ಮೌಲ್ಯ. ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಶಕ್ತಿನೇ ಅದು. ತೀರಿಸ್ಬಿಡ್ಬೋದು ಒಂದು ಓಟಲ್ಲಿ, ತೀರಿಸ್ಬೋದು. ಹಾಗಾಗಿ ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ನಿಕೃಷ್ಟರಲ್ಲ. 18 ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಮತದಾನದ ಹಕ್ಕಿದೆ. ಸೊ ಹಾಗಾಗಿ ಭಾಳ ಇದು. ಹಾಗಾಗಿ ಸುಧಾಕರ್ ಈ ಸೋಲು ಪಾಠ ಕಲಿಸಿದೆ. ಬರೀ ಹಿಂಗೆ ಮೇಲೆ ಫ್ಲೈಟಲ್ಲಿ ಓಡಾಡ್ತೀರಾ ಆಕಾಶದಲ್ಲಿ. ಈಗ ರಿಯಲೈಸ್ ಆಗ್ಲೇಬೇಕು ಲೈಫಲ್ಲಿ. ಸುಧಾಕರ್ಗೆ ರಿಯಲೈಸ್ ಆಗಿದೆ ರಾಜಕಾರಣದಲ್ಲಿ ನಾನು ಮಾಡಿದಂಥ ತಪ್ಪೇನು ಅಂತ. ಹಣ ಇದ್ರೆ ಎಲ್ಲವನ್ನೂ ಮಾಡ್ತೀನಿ ಅನ್ನೋ ಭ್ರಮೆಯಿಂದ ಸುಧಾಕರ್ ಹೊರಗಡೆ ಬಂದಂಗೆ ಕಾಣ್ತಿದೆ. ಸುಧಾಕರ್ ನಾನೇ ಕ್ಯಾಂಡಿಡೇಟ್ ಅಂತ ಓಡಾಡ್ತಿದ್ದಾರೆ. ಅಲೋಕ್ ವಿಶ್ವನಾಥ್ ಕೂಡ ಓಡಾಡ್ತಿದ್ದಾರೆ. ರಾಮಲಿಂಗಪ್ಪ ಇವರಿಬ್ಬರು ಗ್ಯಾಪಲ್ಲಿ ನನ್ಗಾದ್ರಿರಲಿ ಅಂತ ಅವರು ಓಡಾಡ್ತಾವ್ರೆ. ಸಿಕ್ಕಲ್ಲಿ ಇವರು ಐ ಆಮ್ ಆಲ್ಸೋ ಸ್ಟ್ರಾಂಗ್ ಅಂತ ಅವರು ಓಡಾಡ್ತಾವ್ರೆ. ನಮ್ಮ ಜೀವನದಲ್ಲಿ ಸಾಧನೆಗೆ ಕೊನೆ ಇಲ್ಲ. ಬರೀ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಿಲೆಬಸ್ ಓದಿ ಪಾಸ್ ಮಾಡಿ ಒಂದು ಡಿಗ್ರಿ ಮಾತ್ರ ಕೊಡೋದಲ್ಲ. ಮಕ್ಕಳಿಗೆ ನಿಜವಾದ ಜೀವನದಲ್ಲಿ ಯಾವುದು ಎಲ್ಲಿ ಬೇಕಾದರೂ ಅವನ್ನ ಬಿಟ್ಟರು ಅವನು ಬದುಕಲಿಕ್ಕೆ ಒಂದು ದಾರಿತ್ವವಾಗಬೇಕು. ಅಂಥ ಎಜುಕೇಷನ್ ನಮಗೆ ಬೇಕಾಗಿದೆ. ಮಲ್ಟಿಪಲ್ ಆಪ್ಷನಲ್ ಕೋರ್ಸಸ್ ನಮ್ಮ ಹತ್ರ ನಮ್ಮ ಯೂನಿವರ್ಸಿಟಿ ಆದ್ದರಿಂದ ಅವಕಾಶ ಇದೆ ನಮಗೆ. ಗಾರ್ಡನ್ದು ಉದ್ದೇಶ ಅದೇನೆ. ನಾವು ಯಾವ ಗಿಡ ಕೂಡ ಅಲ್ಲಿ ಕೆಡಬಾರದು, ಅದೆಲ್ಲ ಹೂವಾಗಿ ಪರಿಮಳ ಕೊಡಬೇಕು. ಅದು ನಮ್ಮ ಉದ್ದೇಶ ಸರ್. This is a turning point in my career at JCUS. What I firmly believe had made me proud being a Gardenian. ನಾನು ಈಗ ಫೈನಲ್ ಇಯರ್ BSc ಫಾರೆನ್ಸಿಕ್ ಸೈನ್ಸ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಇಲ್ಲಿ ಇದೆ ಮ್ಯಾಮ್. Garden City University. I like the most about my university. Garden City University, you know what? Evolution. I'm very happy to tell you that. ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗ್ಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್, ಪೇ ನೆಕ್ಸ್ಟ್.